ನಮಸ್ತೆ. 31/5/2025 ಶನಿವಾರ. ಇದು ಶುಕ್ಲ ಪಕ್ಷ. ಪಂಚಮಿ ಅನ್ನುವ ಶುಭ ತಿಥಿ ಇದೆ. ರಾತ್ರಿ 8 ಗಂಟೆ 15 ನಿಮಿಷ 27 ಸೆಕೆಂಡ್ವರೆಗೂ. ಇವತ್ತಿನ ನಕ್ಷತ್ರ ಪುಷ್ಯ ನಕ್ಷತ್ರ. ರಾತ್ರಿ 9 ಗಂಟೆ 7 ನಿಮಿಷ 2 ಸೆಕೆಂಡ್ವರೆಗಿದೆ. ಆನಂತರ ಆಶ್ಲೇಷ ನಕ್ಷತ್ರ. ಇವತ್ತಿನ ಶನಿವಾರ ಅದು ಒಂದು ಮಾತ್ರ ದೋಷ. ಇಲ್ಲ ಅಂತಂದರೆ ಇವತ್ತು ಶುಭ ದಿನ, ಶುಭ ನಕ್ಷತ್ರ, ಶುಭ ತಿಥಿ. ಇವತ್ತಿನ ತಿಥಿ ಪ್ರಕಾರ ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಆಶ್ಲೇಷ ಕೂಡ ಶುಭಕರವಾಗೇ ಇದೆ. ಆದ್ದರಿಂದ ಹೆಚ್ಚಾಗಿ ದೋಷಗಳಿಲ್ಲ. ಶುಭ ದಿನ. ಶನಿವಾರ ಅಂತ ಇರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ಅದು ಅಲ್ಲದೆ ಈ ದಿನದಲ್ಲಿ ಸೂರ್ಯೋದಯ 5:52, 2 ನಕ್ಷತ್ರ ಪುಷ್ಯ ನಕ್ಷತ್ರ ದೇವಗಣ, ಆಶ್ಲೇಷ ನಕ್ಷತ್ರ ರಾಕ್ಷಸಗಣ. ಈ ದಿನ ಪೂರ್ತಿ ಕರ್ಕಾಟಕ ರಾಶಿಯೇ ಇದೆ. ಹಂಗಾಗಿ ಏಕರಾಶಿ. ಬೆಳಗ್ಗೆ 5:52ರಿಂದ 9:12ವರೆಗೂ ಪುಷ್ಯ ನಕ್ಷತ್ರ. ಇದು 2ನೇ ಪಾದ. 9:12 ಮೇಲೆ 3 ಗಂಟೆ 8 ನಿಮಿಷ PM ಮಧ್ಯಾಹ್ನದವರೆಗೂ ಪುಷ್ಯ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 9:07ವರೆಗೂ ಪುಷ್ಯ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪುಷ್ಯ ನಕ್ಷತ್ರವೇ ಮುಗಿಯುತ್ತದೆ. ಇಲ್ಲಿಂದ ಆಶ್ಲೇಷ ನಕ್ಷತ್ರ ಪ್ರಾರಂಭ. ರಾತ್ರಿ 9:07ರಿಂದ 3 ಗಂಟೆ 10 ನಿಮಿಷ ಲೇಟ್ ನೈಟ್ವರೆಗೂ ಆಶ್ಲೇಷ ನಕ್ಷತ್ರ 1ನೇ ಪಾದ. ಈ ನಂತರ ಬರುತ್ತದೆ ಆಶ್ಲೇಷ ನಕ್ಷತ್ರ 2ನೇ ಪಾದ. ಇವತ್ತು ರಾತ್ರಿ ಪೂರ್ತಿ ಇರುತ್ತದೆ. ನಾಳೆಯೂ ಆಶ್ಲೇಷ ನಕ್ಷತ್ರವೇ. ಇವತ್ತಿನ ದಿನದಲ್ಲಿ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಅಂದರೆ ಬೆಳಗ್ಗೆ 11:52ರಿಂದ 12:43. ವಿಜಯ ಮುಹೂರ್ತ ಮಧ್ಯಾಹ್ನ 2:26ರಿಂದ 3:17. ಗೋಧೂಳಿ ಮುಹೂರ್ತ ಸಂಜೆ 6:41ರಿಂದ 7:04. ಅಮೃತ ಕಾಲ ಅಂದರೆ ಅಮೃತ ಕಾಲ ಅಂತ, ಅಮೃತ ಸಮಯ ಅಂತಂತೀವಿ. ಮಧ್ಯಾಹ್ನ 2:49ರಿಂದ 4:23. ನಿಶ್ಚಿತ ಮುಹೂರ್ತ ರಾತ್ರಿ 11:55ರಿಂದ 12:40. ಈ ರೀತಿಯಾದ ಈ ದಿನದಲ್ಲಿ ಈ ಸಮಯಗಳನ್ನು ನೋಡಿಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡಬಹುದು. ಆದರೂ ಇದರಲ್ಲಿ 100% ಶುಭ ಸಮಯವನ್ನು ಕೊಡ್ತೀವಿ. ಆ ಸಮಯದಲ್ಲಿ ನಾವು ಹೇಳುವಂಥ ಒಳ್ಳೆಯ ಸಮಯ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೋದು. ಇಲ್ಲವಾದರೆ ಅದನ್ನು ದೂರ ಮಾಡಬೇಕಾಗ್ತದೆ. ಅದಕ್ಕೆ 100% ಒಳ್ಳೆಯದು, 100% ಕೆಟ್ಟದು ಅಂತ ನಾವು ವಿಂಗಡಿಸಿ ಕೊಡ್ತಾ ಬಂದಿದ್ದೀವಿ. ಇದರಲ್ಲಿ ಉದಾಹರಣೆ ನೋಡೋಣ. 7:37ರಿಂದ 9:03 ಬೆಳಗ್ಗೆ ಶುಭ ಸಮಯ. 10:43ರಿಂದ ಮಧ್ಯಾಹ್ನ 1:52 ಶುಭ ಸಮಯ. ಮಧ್ಯಾಹ್ನ 3:32ರಿಂದ ಸಂಜೆ 5:25ವರೆಗೂ ಶುಭ ಸಮಯ. ಸಂಜೆ 7:41ರಿಂದ ರಾತ್ರಿ 1:39ವರೆಗೂ ಶುಭ ಸಮಯ. ಲೇಟ್ ನೈಟು 3:07ರಿಂದ ಶುಭ ಸಮಯ. ಇದರಲ್ಲಿ ಒಳ್ಳೆಯ ಟೈಮ್ಗಳಿರೋದು ಹಂಗೆ ಅಂತ ನಾವು ನೋಡಿದ್ವಿ. ಅದರಲ್ಲೂ ಕೂಡ 100% ಕೆಟ್ಟ ಟೈಮನ್ನು ನೋಡ್ಬೋದು. ನೋಡಿ ನಾವು ದೂರ ಮಾಡೋಕ್ಕೆ ಬೆಳಗ್ಗೆ 5:52ರಿಂದ 6:44 ಅಶುಭ ಸಮಯ, ದುರ್ಮುಹೂರ್ತ. ಅದೇ ಥರ ಕಂಟಿನ್ಯೂ ಆಗಿ 6:44ರಿಂದ 7:35 ಅಂದರೆ 5:52ರಿಂದ 7:35ವರೆಗೂ ದುರ್ಮುಹೂರ್ತ. 9:05ರಿಂದ 10:41ವರೆಗೂ ರಾಹುಕಾಲ. ಮಧ್ಯಾಹ್ನ 1:54ರಿಂದ 3:30 ಮಧ್ಯಾಹ್ನದವರೆಗೂ ಯಮಕಂಡ ಕಾಲವಿದೆ. ಸಂಜೆ 5:27ರಿಂದ ಸಂಜೆ 7:39 ಅಂದರೆ ರಾತ್ರಿಯವರೆಗೂ ಮೃತ್ಯು. ಆನಂತರ ರಾತ್ರಿ 1:41ರಿಂದ 3 ಗಂಟೆ 5 ನಿಮಿಷ ಲೇಟ್ ನೈಟ್ವರೆಗೂ ವಿಷಕಾಲವಿದೆ. ಇದೆಲ್ಲ ಅಪಾಯಕಾರಿ ಸಮಯಗಳು. ನಾವು ಎಂದಿನಂತೆ ಹೇಳ್ತೀವಿ, ಫಿಲ್ಟರ್ ಮಾಡಿನೇ ನಿಮ್ಗೆ ಕೊಟ್ಟಿರ್ತೀವಿ. ಈ ರೀತಿಯಾಗಿ ಒಳ್ಳೆಯ ಸಮಯ, ಕೆಟ್ಟ ಸಮಯಗಳನ್ನು ನೋಡ್ಕೊಂಡು ಸರಿ ಮಾಡ್ಕೋಬೋದು. ಈಗ ಬೆಳಗ್ಗೆ ಟೈಮಲ್ಲಿ 6:57ರಿಂದ 8:01ವರೆಗೂ ಇದು ಗುರು ಹೋರೆ, ಗುರು ಮುಹೂರ್ತ ಅಂತಲೂ ಅಂತಾರೆ. ಆದರೂ ನಾವು 6:57 ಅಂತ ಕೊಟ್ಟಿದ್ದರೂ ಕೂಡ 7:37 ಮೇಲೇ ಶುಭವಾಗಿರೋದು. ಹಂಗಾಗಿ 7:37ರಿಂದ 8 ಗಂಟೆ 1 ನಿಮಿಷದವರೆಗೂ ಗುರು ಹೋರೆಯೂ ಕೂಡಿ ಬಂದಿದೆ ಆ ಸಮಯದಲ್ಲಿ. ಹಂಗಾಗಿ ಇದೊಂದು ಶುಭ ಸಮಯ. ಮಿಥುನ ಲಗ್ನ ಕೂಡಿ ಬಂದಿದೆ, ಇದೊಂದು ಶುಭ ಸಮಯ. ಈ ರೀತಿಯಾದ ಈ ಸಮಯವನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಬೋದು. ಆದರೂ ಶನಿವಾರವಾಗಿರೋದರಿಂದ ಮುಹೂರ್ತವಿಲ್ಲ. ಇಲ್ಲ ಅಂತಂದರೆ ಖಂಡಿತವಾಗಿ ಶುಭ ಸಮಯವೇ. ಈ ರೀತಿ ನಾವು ಕೊಟ್ಟಿರುವ ಸಮಯವನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಈ ದಿನ ಪ್ರಕಾರ ಸಂಜೆ
ಮತ್ತು ರಾತ್ರಿ ಅಂದರೆ ಬೆಳಗ್ಗೆ 5:52ರಿಂದ ರಾತ್ರಿ 9:07 ಶುಭಕರವಾಗಿದೆ. ಅಶ್ವಿನಿ ನಕ್ಷತ್ರದವರಿಗೆ ಸ್ವಲ್ಪ ಊಟ ತಿಂಡಿ ಮೇಂಟೈನ್ ಮಾಡ್ಕೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಟೆನ್ಷನ್ ಉಂಟು, ರೋಗ ಭಯವಿದೆ, ಅಷ್ಟು ಹೇಳ್ಕೊಳ್ಳುವಂತೆ ಇಲ್ಲ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಅನುಕೂಲ, ಆದರೂ ರೋಗ ಭಯ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಹಂಗೆಂತೀವಿ. ಆಶ್ಲೇಷ ನಕ್ಷತ್ರ ರಾಕ್ಷಸಗಣ. ಸಾಮಾನ್ಯವಾಗಿ ಶನಿವಾರದಲ್ಲಿ ಆಶ್ಲೇಷ ನಕ್ಷತ್ರ ಬಂದಾಗ ಸ್ವಲ್ಪ ವಿಶೇಷ ಪೂಜೆಗಳು ಉಳ್ಳದು. ಆದರೂ ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಅನುಕೂಲವೂ ಲಾಭವೂ ಇದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಪ್ರತ್ಯೇಕ ತಾರೆ, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಕ್ಷೇಮವು ಲಾಭವೂ ಇದೆ, ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯವರಿಗೆ ಆರೋಗ್ಯ ಉಂಟು, ಆದರೆ ಹಣಕಾಸಿನ ವಿಷಯದಲ್ಲಿ ಭದ್ರವಾಗಿ ಇಟ್ಕೊಂಡ್ರೆ ಉತ್ತಮ. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಏಟು ಗಾಯಗಳು ತೊಂದರೆಗಳಿರುತ್ತದೆ, ಅದರಿಂದ ತಪ್ಪಿಸ್ಕೋಬೇಕಾಗ್ತದೆ. ಧನಹಾನಿಯೂ ಉಂಟು. ನಾನಾ ರೀತಿಯ ಖರ್ಚಿಗೆ ಅಥವಾ ವ್ಯಯಕ್ಕೆ ಚಾನ್ಸ್ ಇದೆ ಇವತ್ತು, ಅದನ್ನು ನಾವು ಸರಿ ಮಾಡಿಕೊಳ್ಳೋಣ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸಂಪತ್ತು ಉಂಟು ಮತ್ತು ಧನಹಾನಿಯೂ ಉಂಟು, ಆದ್ದರಿಂದ ಎಚ್ಚರ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತಿದೆ, ಆರೋಗ್ಯವಿದೆ, ಅಭಿವೃದ್ಧಿಯೆಲ್ಲ ಇದೆ, ಉತ್ತಮ ದಿನವಿದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ, ದೇವರಿಗೂ ಪೂಜೆ ಮಾಡಿಕೊಳ್ಳಿ, ಅರ್ಚನೆ ಮಾಡಿಕೊಳ್ಳಿ, ಉತ್ತಮವಾಗಿರುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪರಮಮತ್ರ ಧಾರೆ ಮತ್ತು ಆರೋಗ್ಯವೆಲ್ಲ ಕೂಡಿ ಬರುವಂಥ ಉನ್ನತ ದಿನವಿದು. ಮಕಾ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ, ಸ್ವಲ್ಪ ವ್ಯಯ ಉಂಟು. ಪುಬ್ಬ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಇದೆ, ವ್ಯಯವೂ ಇದೆ. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಸಿಂಹರಾಶಿ ಅನುಕೂಲ, ವ್ಯಯಗಳೆಲ್ಲ ಕೂಡಿ ಬಂದಿರುವ ದಿನವಿದು. ಆದ್ದರಿಂದ ವ್ಯಯನ ಕಂಟ್ರೋಲ್ ಮಾಡಿಕೊಳ್ಳಿ. ಬೇರೆ ರೀತಿ ಶುಭಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧವೂ ಕೂಡಿ ಬರುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕ ತಾರೆ, ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಸ್ವಲ್ಪ ಕಷ್ಟವಿದೆ, ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಆರೋಗ್ಯ ಉಂಟು, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಚಿತ್ತಾ ನಕ್ಷತ್ರ ತುಲಾರಾಶಿ ಆರೋಗ್ಯವಿದೆ, ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕಸುಬಲ್ಲಿ ಅಭಿವೃದ್ಧಿಯೂ ಇದೆ, ಒಳ್ಳೆಯ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ ಖಂಡಿತವಾಗಿಯೂ ಏಟು ಗಾಯಗಳು ಉಂಟು, ಹುಷಾರಾಗಿದ್ದರೆ ನಾವು ಅದನ್ನು ಅವಾಯ್ಡ್ ಮಾಡಬಹುದು. ವಿಶಾಖ ನಕ್ಷತ್ರ ತುಲಾರಾಶಿ ಸಂಪತ್ತು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೆಲ್ಲ ಉಂಟಾಗುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಸಂಪತ್ತಿದೆ, ಕಾರ್ಯಗಳು ಸ್ವಲ್ಪ ಅಡೆತಡೆ ಇರುತ್ತದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜನ್ಮತಾರೆ, ಕಾರ್ಯತಾರೆ, ಹಂಗಾಗಿ ಮಿಕ್ಸ್ ಆಗಿ ಬಂದಿರುವಂಥ ದಿನವಿದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಪರಮ ಮೈತ್ರಿದ್ದಾರೆ, ಹಂಗಾಗಿ ಕಾರ್ಯಗಳಲ್ಲಿ ಜಯ ಉಂಟು, ಮಿತ್ರರಿಂದ ಸಹಾಯವೂ ಉಂಟು. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮೂಲ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆ, ಸ್ವಲ್ಪ ರೋಗವೃದ್ಧಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಟೆನ್ಷನ್ ಇದೆ, ರೋಗವೃದ್ಧಿ ಇದೆ, ಔಷಧಿಗಳನ್ನು ಸರಿಯಾಗಿ ಈ ದಿನ ತಗೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲ, ರೋಗವೃದ್ಧಿ ಇದೆ, ಆದ್ದರಿಂದ ಆರೋಗ್ಯದಲ್ಲಿ ಗಮನ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅನುಕೂಲವಿದೆ, ಸುಖವಿದೆ, ಅಭಿವೃದ್ಧಿಯೂ ಇದೆ, ಉತ್ತಮ ದಿನವಿದು. ಶ್ರವಣ ನಕ್ಷತ್ರ ಮಕರ ರಾಶಿ ಖಂಡಿತ ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ಅಂದರೆ ತೊಂದರೆಗಳಿರುವಂಥ ದಿನವಿದು. ಎಚ್ಚರದಿಂದ ಮಾಡಿದರೆ ತಪ್ಪಿಸ್ಕೋಬೋದು. ಧನಿಷ್ಠ ನಕ್ಷತ್ರ ಮಕರ ರಾಶಿ ಆರೋಗ್ಯವಿದೆ, ಅಭಿವೃದ್ಧಿ ಇದೆ, ಹಂಗಾಗಿ ಶುಭಕರವಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಆರೋಗ್ಯ ಉಂಟು, ಶತ್ರುನಾಶವೂ ಉಂಟು, ಆದ್ದರಿಂದ ಶುಭಕರವಾಗಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ ಏಟು ಗಾಯಗಳು, ಶತ್ರುನಾಶವಿದೆ. ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ ಸಂಪತ್ತಿದೆ, ಶತ್ರುನಾಶವೂ ಇದೆ. ಪೂರ್ವಭಾದ್ರಪದ ನಕ್ಷತ್ರ ಮೀನರಾಶಿ ಸಂಪತ್ತು, ಸ್ವಲ್ಪ ಕಾರ್ಯ ವಿಘ್ನಗಳೆಲ್ಲ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಜನ್ಮತಾರೆ, ಕಾರ್ಯ ವಿಘ್ನಗಳು ಉಂಟಾಗುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ ಪರಮ ಮಿತ್ರತಾರೆಯಾಗಿ ಶುಭದಿನವಾಗಿದೆ. ಇದು ಸ್ವಲ್ಪ ವಿಘ್ನಗಳುಂಟು, ವಿನಾಯಕನ ಪೂಜೆ ಮಾಡಿಕೊಳ್ಳಿ.
ನಿಮ್ಮ ಕಾರ್ಯಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ.